ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ, ಸಬ್ಬಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ. ಇದರ ರೆಸಿಪಿಯನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ರೆಸಿಪಿ ಆಲ್ರೆಡಿ ಡಿಟೇಲಾಗಿ ಹಾಕಿದ್ದೀನಿ ನೋಡಿ. ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟೊಂದು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಈ ರೀತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಚೆನ್ನಾಗಿ ಬರುತ್ತೆ. ಸಬ್ಬಸಿಗೆ ಸೊಪ್ಪು ತುಂಬ ಒಳ್ಳೆಯದು, ಈ ರೀತಿ ಮಾಡಿ ನೋಡಿ. ನನ್ನ ಮಗಳಿಗೆ ತುಂಬ ಇಷ್ಟ, ನಾವೆಲ್ಲರೂ ಇಷ್ಟಪಟ್ಟು ತಿಂತೀವಿ ಇದನ್ನು. ಅದಾದ ನಂತರ ಇವತ್ತು ಯಾಕೋ ಟೀ ಕುಡಿಬೇಕು ಅನಿಸ್ತು. ನಾನು ಡೈಲಿ ಏನೂ ಕುಡಿಯಲ್ಲ, ಒಂದೊಂದು ದಿವಸ ಒಂದೊಂದು ಮಾಡ್ಕೊಂಡು ಕುಡಿತೀನಿ. ಸೊ ಇವತ್ತು ಯಾಕೋ ಟೀ ಕುಡಿಬೇಕು ಅನ್ನಿಸ್ತು. ಟೀಯನ್ನು ಚೆನ್ನಾಗಿ ಕುದಿಸಿ ಅದನ್ನು ಗಾಳಿಸಿ ತುಂಬ ಚೆನ್ನಾಗಿತ್ತು ಟೀ. ಅದಾದ ನಂತರ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿಗೆ ಬೆಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ, ಗ್ರೀನ್ ಚಟ್ನಿನೂ ಮಾಡಿದ್ದೆ, ಬೆಣ್ಣೆ ಹಾಕ್ಕೊಂಡು ಟೀ ಒಟ್ಟಿಗೆ ತಿಂತಾಯಿದ್ರೆ ತುಂಬ ಚೆನ್ನಾಗಾಗಿತ್ತು. ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಾಗಿತ್ತು. ಇದು ಚೆನ್ನಾಗಿ ಬರುತ್ತೆ, ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿ ನೀವು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಕ್ಕಿ ರೊಟ್ಟಿ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿ, ಅದು ಸಬ್ಬಸಿಗೆ ಸೊಪ್ಪಿನ ಸ್ಮೆಲ್ಲೆಲ್ಲ ಒಂದು ಚೂರು ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಟೀ ತುಂಬ ಚಳಿ ಚಳಿ ಇತ್ತು, ಟೀ ಕುಡಿತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ಅದಾದ ನಂತರ ಇವತ್ತು ನಾನು ಅವರೆಕಾಳಿನ ಇದನ್ನು ಸಾಂಬಾರು ಮಾಡೋಣ ಅಂತ ನಾನು ಸಾಂಬಾರೆಲ್ಲ ಹುರಿದಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಸಾಂಬಾರು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ಏನಾದರೂ ತರಕಾರಿ ಹಾಕ್ತೀನಿ, ಬರೀ ಅವರೆಕಾಳು ಮಾಡಲ್ಲ. ಇದು ನಾನು ಮಾಡ್ತೀನಿ, ಇದು ತುಂಬ ಚೆನ್ನಾಗಿ ಬರುತ್ತೆ. ಇದರದ್ದು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದಾದ ನಂತರ ನಮ್ಮಲ್ಲಿ ತಂಬಳಿ ಕಂಪಲ್ಸರಿ. ನಾನು ಇವತ್ತು ಬೆಳ್ಳುಳ್ಳಿ, ಹೇಗೂ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕಬೇಕಲ್ವ, ಅದಕ್ಕೋಸ್ಕರ ಬೆಳ್ಳುಳ್ಳಿ ತಂಬಳಿ ಮಾಡೋಣ ಅಂತ ಕಾಯಿ ಬೀಸಿಟ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಮತ್ತು ಸಾಂಬಾರಿಗೆ ಎರಡು ಒಟ್ಟಾಗಿ ಒಗ್ಗರಣೆ ಹಾಕಿದ್ದು. ಸಾಂಬಾರಿಗೂ ನೀವು ಬೆಳ್ಳುಳ್ಳಿ ಹಾಕಿದರೆ ಅದರದ್ದು ಫ್ಲೇವರ್ ತುಂಬ ಡಿಫ್ರೆಂಟಾಗಿ ಬರುತ್ತೆ. ಆ ರೀತಿ ಮಾಡಿ. ನನ್ನ ಮಗಳಿಗೆ ಇವತ್ತು ಡೋನಟ್ ಕೊಡಿಸಿದೆ. ಅದು ಎಷ್ಟೊಂದು ನಖರ ಮಾಡಿ ನೋಡಿ, ಎಷ್ಟೊಂದು ಖುಷಿಯಿಂದ ಈಗ ಹೇಳ್ತಾ ಇದ್ದಾಳೆ, ನನ್ನಮ್ಮ ಡೋನಟ್ ಕೊಡಿಸಿದ್ದಾಳೆ ಅಂತ. ಅವಳಿಗೆ ಹಲ್ಲೆಲ್ಲ ಬಿದ್ದೋಗ್ತಾ ಇದೆ, ಅದು ಫುಲ್ಲು ಹೋಗಿದೆ, ಆದರೂ ಒಂಚೂರು ಹಿಡ್ಕೊಂಡಿದೆ. ಅದನ್ನು ತೋರಿಸ್ತಾ ಇದ್ಲು ನೋಡಿ, ಎಷ್ಟೊಂದು ಖುಷಿಯಾಗಿ ಡೋನಟ್ ತಿಂತಾ ಇದ್ದಾಳೆ. ಮಕ್ಕಳ ಖುಷಿನೇ ಚಂದ ಅಲ್ವಾ? ಆ ಮೂಮೆಂಟನ್ನು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನೋಡಿ, ಬಾಯಿಗೆಲ್ಲ ಮಾಡಿಕೊಂಡು ತಿಂತಾ ಇದ್ಲು. ನಾವು ಕಥಕ್ ಕ್ಲಾಸ್ ಮುಗಿಸ್ಕೊಂಡು ಅವಳು ಫ್ರೆಂಡ್ ಒಟ್ಟಿಗೆ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ. ಅಲ್ಲೇ ಚಿಕ್ಕದಾದ ಒಂದು ಪಾರ್ಕ್ ಇದೆ, ಅಲ್ಲಿ ಆಟ ಆಡ್ತಾಯಿದ್ರು ಇಬ್ಬರು ಸೇಮ್ ಎನರ್ಜಿ. ಮಂಕೀಸ್ ಅಂತ ಹೇಳ್ಬೋದು. ಮೇಲೆ ಹತ್ತು ಕೂತ್ಕೊಂಡಿದ್ರು. ನಾನು ವಿಡಿಯೋ ಮಾಡ್ತೀನಿ ಅಂದೆ, ಪೋಸ್ ಕೊಡ್ತಾ ಇದ್ದಾರೆ. ಸೊ ಹಾಗೆ ಮುಗಿಸ್ಕೊಂಡು ಬರುವಾಗ ತುಂಬ ಮಳೆ ಬಂತು. ಅದನ್ನು ಮಳೇಲಿ ಸಿಕ್ಕಾಕ್ಕೊಂಡ್ವಿ ಇವತ್ತು. ಆ್ಯಕ್ಚುಲಿ ಜೋಕಾಲಿ ತೂಗ್ತಾ ಇದ್ದಾಳೆ. ನಾರ್ಮಲ್ಲಾಗಿ ಜೋಕಾಲಿ ಎಲ್ಲ ಬೇಜಾರಾಗಿಬಿಟ್ಟಿದೆ, ಈಗ ನಿಂತ್ಕೊಂಡು ತೂಗೋದು ಎಲ್ಲ ಆಗ್ತಾಯಿದೆ. ಸೊ ಎಸ್, ಬಾಯ್.